ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 7ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳಲ್ವಾ? ಅವರು ಫರೋಹನ ಹತ್ತಿರ ಮಾತನಾಡಿದಂಥ ಕಾಲದಲ್ಲಿ ಯೆಹೋವನ ಆಜ್ಞೆಯಂತೆ ಮೋಶೆ ಆರೋನರು ಮಾಡಿದರು. ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಶೆ 80 ವರ್ಷದವನು, ಆರೋನನು 83 ವರ್ಷದವನು ಆಗಿದ್ದರು. ಸೊ ಇಲ್ಲಿ ವಯಸ್ಸು ಬಹಳ ಪ್ರಾಮುಖ್ಯ. ಎರಡನೇದಾಗಿ ಯೆಹೋವನ ಆಜ್ಞೆಯಂತೆ ಮೋಶೆ ಆರೋನರು ಮಾಡಿದರು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರೇ, ಏನೇ ವಾದಗಳಿರ್ಬೋದು, ದೇವರು ಹೇಳಿದ ಹಾಗೆ ನಾವು ಮಾಡಿದ್ರೆ ಖಡಾಖಂಡಿತವಾಗಿ ಅದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಒಂದು ವೇಳೆ ನೀವು ಕೇಳ್ತಾ ಇರಬಹುದು, ನನಗೆ ಯಾಕೆ ಈ ಒಳ್ಳೆ ರಿಸಲ್ಟ್ ಇಲ್ಲ, ನನಗೆ ಯಾಕೆ ಇದು ಆಗ್ತಾ ಇಲ್ಲ? ಆದರೆ ಪ್ರಶ್ನೆ, ದೇವರು ನಿನಗೆ ಹೇಳಿದಾರ? ಈ ಒಂದು ಕಾರ್ಯವನ್ನು ಮಾಡಕ್ಕೆ ಹೇಳಿದಾರ? ಈ ಒಂದು ಜಾಗದಲ್ಲಿ ನನಗೆ ನಿನಗೆ ಸೇವೆ ಮಾಡಕ್ಕೆ ಹೇಳಿದಾರ? ಈ ಕೆಲಸ ದೇವರು ನನಗೆ ನಿಂಗೆ ಮಾಡಕ್ಕೆ ಹೇಳಿದಾರ? ಈ ಸ್ಕೂಲು ಕಾಲೇಜಲ್ಲಿ ಮಕ್ಕಳನ್ನ ಹಾಕಕ್ಕೆ ಹೇಳಿದಾರ? ಮಾತ್ರವಲ್ಲದೆ ಇಂಥವ್ರನ್ನೇ ಮದುವೆ ಆಗ್ಬೇಕೆಂಬುದಾಗಿ ದೇವ್ರು ಹೇಳಿದಾರ? ಪಾಯಿಂಟ್ ಇಲ್ಲಿ ದೇವ್ರು ಹೇಳಿದಾರ. ದೇವ್ರು ಹೇಳಿದ್ರೆ ದೇವರು ಮಾಡ್ತಾರೆ. ದೇವ್ರು ಹೇಳದೆ ಹೋದ್ರೆ ದೇವರು ನಿನಗ ಕಾಯ್ತಾ ಇರ್ತಾರೆ, ದೇವರ ಮಾತನ್ನ ಕೇಳಿಸ್ಕೊಳ್ಳಕ್ಕೆ. ಎರಡನೇದಾಗಿ ಇಲ್ಲಿ ಮೋಶೆಗೆ 80 ವರ್ಷ, ಆರೋನನಿಗೆ 83 ವರ್ಷ. ಇವರು ಫರೋಹನ ಸಂಗಡ ಮಾತನಾಡಿದಂಥ ಕಾಲದಲ್ಲಿ ಯಾಕೆ ವಯಸ್ಸನ್ನ ಅಲ್ಲಿ ಹಾಕಿದ್ದಾರೆ ಎಂಬುದಾಗಿ ನಾವು ನೋಡುವಾಗ ಅದಕ್ಕೊಂದು ಉದ್ದೇಶ ಇದೆ. ಇವರಿಗೆ ಏನು ಆಗಲ್ಲ ಎಂದು ವಯಸ್ಸಾಯಿತು. ನಮ್ಗೆ ಯಾವಾಗ ಏನು ಆಗಲ್ಲ ಎನ್ನುವಂಥ ಒಂದು ಜಾಗಕ್ಕೆ ಬರ್ತೀವೋ ಆಗಲೇ ದೇವರು ಶಕ್ತಿ ಉಳ್ಳ ಕಾರ್ಯವನ್ನು ನಮ್ಮ ಮೂಲಕವಾಗಿ ಮಾಡ್ತಾರೆ. ಸೊ ನಮ್ಮ ಜೀವಮಾನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಬಹಳ ಪ್ರಾಮುಖ್ಯವಾದದ್ದು ನಮ್ಗೆ ಎಷ್ಟು ವಯಸ್ಸಾಗಿದೆ ಅದೆಲ್ಲ ಮುಖ್ಯ, ನಾವೆಷ್ಟು ಪಾಠ ಕಲ್ತಿದ್ದೀವಿ ಅದು ಮುಖ್ಯ, ನಮಗೆ ಎಷ್ಟು ಜ್ಞಾನ ಇದೆ ಅದೆಲ್ಲ ಮುಖ್ಯ, ನಾವೆಷ್ಟು ಜ್ಞಾನಿಗಳಾಗಿ ನಡ್ಕೊಳ್ತಾ ಇದ್ದೀವಿ ಅದು ಬಹಳ ಪ್ರಾಮುಖ್ಯವಾದದ್ದು. ಅದರಿಂದ ಸೇವೆಯಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಬಿಸ್ನೆಸ್ ಅಲ್ಲಿರ್ಬೋದು, ಓದು ಬರಹಗಳಲ್ಲಿರ್ಬೋದು, ಪ್ರಿಯ ದೇವರ ಮಕ್ಕಳೇ, ನಾವು ಪಾಠಗಳನ್ನ ಕಲಿಯೋಣ. ನಮ್ಮ ಕೈನಲ್ಲಿ ಏನಾಗಲ್ಲ ದೇವರೇ ಎಂಬುದಾಗಿ ದೇವರ ಮೇಲೆ ನಾವು ಹತ್ಕೊಳ್ಳೋರಾಗಿರೋಣ. ಕೆಲವರು ಯಾಕೆ ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಓದಲ್ಲ, ಸಭೆಗೆ ಹೋಗಲ್ಲ? ಯಾಕಂತಂದ್ರೆ ನನ್ನ ಕೈನಲ್ಲಿ ಎಲ್ಲ ಆಗುತ್ತೆ, ನನ್ನ ಕೆಲಸ, ನನ್ನ ಸಂಬಳ, ನನಗಿರುವಂಥ ತಲಾಂತು ನನ್ನ ಮುಂದೆ ನಡೆಸ್ತದೆ ಎಂಬುದಾಗಿ ಎಷ್ಟೋ ಜನ ಅಂದ್ಕೊಂಡಿದ್ದೀರಾ? ಇಲ್ಲ ಪ್ರಿಯರೇ, ನಾವು ಒಂದು ಜಾಗಕ್ಕೆ ಬರಬೇಕು. ದೇವರು ದೀನರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಡ್ತಾರೆ, ಅಹಂಕಾರಿಗಳನ್ನ ದೇವರು ಎದುರಿಸ್ತಾರೆ. ಆದ್ರಿಂದ ಇವತ್ತು ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ, ದೀನರಾಗಿ ನಡೆಯೋಣ, ದೇವರು ನಮ್ಮನ್ನು ಉಪೇಕ್ಷಿಸ್ತಾರೆ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕ ವೇಳೆ ನಾವು ಅಹಂಭಾವದಿಂದ ನಡೆದಿದ್ದೇವೆ, ನೀನು ಕೊಡಬೇಕಾದಂಥ ಟೈಮನ್ನು ಕೊಟ್ಟಿಲ್ಲ ದೇವರೇ. ನಮ್ಮ ಕೈನಲ್ಲಿ ಎಲ್ಲ ಆಗುತ್ತೆ ಎಂಬುದಾಗಿ ನಾವು ಮುಂದೆ ಹೋಗಿ ನಷ್ಟವನ್ನು ಅನುಭವಿಸಿದ್ದೇವೆ. ಆದರೆ ದೇವರೇ, ಈ ದಿನ ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರುವಂಥ ಪ್ರತಿಯೊಬ್ಬೊಬ್ರು ನಮ್ಮ ಕೈನಲ್ಲಿ ಏನೂ ಆಗಲ್ಲ, ಎಲ್ಲ ನಿಮ್ಮ ಕೈನಲ್ಲಿ ಎಂಬುದಾಗಿ ಹೇಳುವ ಹಾಗೆ ಎಲ್ಲರಿಗೂ ನೀವು ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಂಡ್ರೆ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಲು
ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು,
ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲ